ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಕೊಬ್ಬರಿ ಬಿಸ್ಕೆಟ್ ಯಾವ ರೀತಿ ಮಾಡೋದಂತ ಬೇಕ್ರಿ ಸ್ಟೈಲಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಈಗ ನಾನು ಅರ್ಧ ಕಪ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಅದ್ರ ಬದಲು ನೀವು ತುಪ್ಪನೂ ತೊಗೋಬೋದು. ಈಗ 1 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ತೊಗೊಂಡಿದ್ದೀನಿ. ಅದ್ರ ಬದಲು ನೀವು ಮನೇಲಿರೋ ಕೊಬ್ಬರಿನೂ ಕೂಡ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ, ಹಾಗೆ ಬೇಕಿಂಗ್ ಪೌಡರ್. ಸೊ ಇಷ್ಟನ್ನು ಬಳಸ್ಬಿಟ್ಟು ಯಾವ ರೀತಿ ಒಂದು ಕೊಕೊನಟ್ ಬಿಸ್ಕೆಟ್ ಬೇಕ್ರಿ ಸ್ಟೈಲಲ್ಲಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಈಗ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟು, ನೀವು ಯಾವ ಹಿಟ್ಟು ಬೇಕಾದರೂ ಉಪಯೋಗಿಸ್ಕೋಬೋದು. ಗೋಧಿ ಹಿಟ್ಟನ್ನು ಹಾಕೋಬೋದು, ಏನು ತೊಂದರೆ ಇಲ್ಲ. ಸೊ ಈಗ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಬರೀ ಸಕ್ಕರೆ ಹಾಕಿದ್ರೆ ಕರಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಸಕ್ಕರೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಸಕ್ಕರೆ ಎಷ್ಟು ತೊಗೊಂಡಿದ್ರೋ ಅಷ್ಟೇ ಕಪ್ ಅಷ್ಟು ತುಪ್ಪನೂ ತೊಗೊಳ್ಳಿ. ಅದ್ರ ಬದಲು ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ನೀವು ಉಪಯೋಗಿಸ್ಕೋಬೋದು. ಯಾವುದೇ ಸ್ಮೆಲ್ ಬರೋಂಥ ಆಯಿಲ್ನ ತೊಗೋಬೇಡಿ, ಅಂದರೆ ಕೊಕೊನೆಟ್ ಆಯಿಲು ಆ ಥರದ್ದು ಯಾವುದು ತೊಗೋಬೇಡಿ. ಮಾಮೂಲಿ ಸನ್ಫ್ಲವರ್ ಆಯಿಲು ಆ ಥರ ಆಯಿಲ್ನ ತೊಗೊಳ್ಳಿ. ಸೊ ಈಗ ಕರೆಕ್ಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಸಕ್ಕರೆನೂ ಹಿಟ್ಟನ್ನು ಒಂದು ಮಾಡ್ಕೊಳ್ಳಿ. ಸೊ ಹಾಗೆ ಇದಕ್ಕೆ ನಾನು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ಳಿ. ಅಡುಗೆ ಸೋಡಾ ಅಲ್ಲ. ಬೇಕ್ಸ್ ಆ್ಯಂಡ್ ಕೇಕ್ಸು ಬಿಸ್ಕೆಟ್ಸ್ ಮಾಡೋದಕ್ಕೇ ಒಂದು ಬೇಕಿಂಗ್ ಪೌಡರ್ ಅಂತ ಸಿಗುತ್ತೆ. ಜಸ್ಟ್ ಒಂದು 48-50 ರುಪೀಸ್ ಒಳಗಡೆ ಸಿಗುತ್ತೆ. ಸೊ ಆ ಪೌಡರ್ನ ಹಾಕೋಬೇಕಾಗುತ್ತೆ. ಸೊ ತುಂಬಾ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ನ ಮಾಡ್ಕೊಳ್ಳಿ. ಒಂದ್ಸಲ ಸ್ಪೂನಿಂದ ಯಾವುದಾದ್ರೂ ಮಿಕ್ಸರಿಂದ ಮಿಕ್ಸ್ನ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ನೀರು ಉಪಯೋಗಿಸ್ತಿರಾನೆ ಬರೀ ಆಯಿಲ್ ಇಲ್ಲ ತುಪ್ಪ, ನಾನು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲಿಂದನೇ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಫಸ್ಟ್ ನಾನು ಒಂದು 4 ಚಮಚನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಏನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋವಾಗ ತುಂಬ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಸ್ಟಾರ್ಟಿಂಗ್ ಎಣ್ಣೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಪೂನಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ. ಸೊ ತುಂಬಾ ಅದ್ಭುತವಾಗಿರುತ್ತೆ. ನಾನು ಇದನ್ನು ಓವನಲ್ಲಿ ಮಾಡ್ತಾ ಇದ್ದೀನಿ. ಓವನ್ ಇಲ್ಲದೆ ಇರೋರು ಕೂಡ ನೀವು ಮಾಡ್ಕೋಬೋದು. ಕುಕ್ಕರಲ್ಲಿ ಪ್ರೀ ಹೀಟ್ ಮಾಡೋದು ಇಟ್ಕೊಂಡು ಕುಕ್ಕರ್ ಆನ್ ಮಾಡಿಬಿಟ್ಟು ಕೆಳಗಡೆ ಒಂದು ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಅಲ್ಯೂಮಿನಿಯಂ ಪ್ಲೇಟ್ನ ಇಟ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ಸೊ ಇದನ್ನು ನಾನು ಓವನಲ್ಲಿ ಮಾಡ್ತಾ ಇರೋದ್ರಿಂದ, ಸೊ ಯಾರ್ಯಾರ ಮನೇಲಿ ಓವನ್ ಇದೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಅದ್ಭುತವಾಗಿ ಬರುತ್ತೆ. ಓವನ್ ಇಲ್ಲದೆ ಇರೋರು ಕೂಡ ನೀವು ಕುಕ್ಕರಲ್ಲಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಈಗ ನಾನು ಅರ್ಧ ಕಪ್ ಅಷ್ಟು ಅಂದರೆ ಕುಕ್ಕಿಂಗ್ ಆಯಿಲ್ನ ಫುಲ್ನ ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ, ಪರವಾಗಿಲ್ಲ. ಚಪಾತಿ ಹಿಟ್ಟಿನಷ್ಟು ಏನು ಇದು ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಇದ್ದರೆ ಸಾಕಾಯಿತು. ಈಗ ಎಲ್ಲನೂ ಒಂದೇ ಸಮ ಪ್ರಮಾಣದಲ್ಲಿ ಈ ರೀತಿಯಾಗಿ ಉಂಡೆಗಳನ್ನಾಗಿ ಫಸ್ಟು ಮಾಡ್ಕೋಬೇಕಾಗುತ್ತೆ. ನಾನು ಮಾಡ್ಕೊತಾ ಇದ್ದೀನಲ್ವ, ಆ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಒಂದೇ ಸಮ ಇದ್ದರೆ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಮಾಡಿರೋ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನು ಇದು ಹಿಟ್ಟಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಈಗ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನು ಇದರಲ್ಲಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋವಾಗನೇ. ಸೊ ನೀವು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇಲ್ಲದೆ ಇರೋರು ನೀವು ಹಸಿ ತೆಂಗಿನಕಾಯಿ ಮೇಲೆ ಇರೋ ಸಿಪ್ಪೆನ ತೆಗೆದುಬಿಟ್ಟು ಕೂಡ ನೀವು ಗ್ರೈಂಡ್ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಈಗ ನಾನು ಎಲ್ಲನೂ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಈ ರೀತಿಗೆ ಒಂದು ಸ್ವಲ್ಪ ಲೈಟಾಗಿ ಈ ರೀತಿಯಾಗಿ ಪ್ರೆಸ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಪ್ರೆಸ್ನ ಮಾಡ್ಕೊಳ್ಳಿ. ತುಂಬ ಫ್ಲ್ಯಾಟಾಗೂ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈ ರೀತಿ ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ಇದಾಗಿ ಮಾಡ್ಕೊ. 1 ಕಪ್ ಇದರಲ್ಲಿ ಒಂದು 9 ಬಿಸ್ಕೆಟ್ಸ್ ಆಗಿದೆ. ಬೇಕಂದರೆ ನೀವು ಮ್ಯಾಗಿ ಸ್ಪೂನ್ ಇಲ್ಲ ಪೋರ್ಕ್ ಸ್ಪೂನಿಂದ ನೀವು ಈ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೋದು. ಇಲ್ಲಾಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು. ಈಗ ನಾನು ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಈ ರೀತಿ 9 ಆಗಿದೆ, 9 ಆಗಿದೆ. ಈ ಎಲ್ಲನೂ ಈ ರೀತಿಯಾಗಿ ನಾನು ಡೆಸಿಕೇಟೆಡ್ ಕೊಕೊನಟ್ ಪೌಡರಲ್ಲಿ ಈ ರೀತಿಯಾಗಿ ಅದ್ಕೋತಾ ಇದ್ದೀನಿ. ಬರೀ ಮೇಲೆ ಮಾತ್ರನೇ ಅದ್ಕೋತಾ ಇದ್ದೀನಿ, ಹಿಂದೆ ನಾನು ಹಚ್ಕೋತಾ ಇಲ್ಲ. ಅಂದರೆ ಕೊಬ್ಬರಿ ಪುಡಿನ ನಾನು ಹಿಂದೆ ಹಚ್ಕೋತಾ ಇಲ್ಲ, ಬರೀ ಮೇಲೆ ಮಾತ್ರನೇ ಹಚ್ಕೊತಾ ಇದ್ದೀನಿ. ಸೊ ಎಲ್ಲದಕ್ಕೂ ಈ ರೀತಿಗೆ ಹಚ್ಕೊಂಡು ಆದಮೇಲೆ ನಿಮಗೆ ಓವನಲ್ಲಿ ಒಂದು ಟ್ರೇ ಇರುತ್ತಲ್ವ, ಅಥವಾ ನಿಮ್ಮ ಹತ್ರ ಯಾವುದು ಸ್ಟೀಲ್ ಪಾತ್ರೆ ಇದ್ರೂ ಕೂಡ ನೀವು ಉಪಯೋಗಿಸ್ಕೋಬೋದು. ಹೆಂಗೋ ಓವನ್ ಇರೋರ ಮನೇಲಿ ಈ ಟ್ರೇ ಇದ್ದೇ ಇರುತ್ತೆ. ಈಗ ಇದಕ್ಕೆ ನಾನು ಬಟರ್ ಪೇಪರ್ ಇರಲೇಬೇಕು ಅಂತ ಏನಿಲ್ಲ, ಯಾವುದೇ ಒಂದು ವೈಟ್ ಶೀಟ್ ಇದ್ದರೆ ಸಾಕು. ಒಂದು 5 ನಿಮಿಷ ಇದನ್ನು ಪ್ರೀ ಹೀಟ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ನಾನು 180 ಡಿಗ್ರಿಯಲ್ಲಿ ಇಟ್ಕೊಂಡು ಇದನ್ನು ಪ್ರೀ ಹೀಟ್ನ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಪ್ರೀ ಹೀಟ್ನ ಮಾಡ್ಕೊಳ್ಳಿ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ 180 ಡಿಗ್ರಿ ಇಟ್ಕೊಂಡು ಪ್ರೀ ಹೀಟ್ 5 ನಿಮಿಷ ಆದಮೇಲೆ ನಾನು ಆಚೆ ತೆಗಿತಾ ಇದ್ದೀನಿ. ಈಗ ನಾನು ಒಂದೊಂದೇ ಬಿಸ್ಕೆಟ್ಸ್ನ ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ. ಸೊ ಇಟ್ಕೊಂಡು ಆದಮೇಲೆ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. 10 ನಿಮಿಷ ಆದಮೇಲೆ ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಸಿಗುವಂತಹ ಕೊಕೊನೆಟ್ ಬಿಸ್ಕಟ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ.
ಮರೀದಿರ ಯಾವುದೇ ಒಂದು ಕಷ್ಟವಾದ ಇಂಗ್ರೀಡಿಯೆಂಟ್ಸು ಏನೂ ಇಲ್ಲ. ಮನೇಲಿರುವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡೇ ನೀವು ಮಾಡ್ಕೋಬೋದು. ನಿಮ್ಮ ಮಕ್ಕಳು ಕೂಡ ತುಂಬಾನೇ ಇಷ್ಟಪಡ್ತಾರೆ. ಆಚೆ ಎಲ್ಲ ಇದೆಲ್ಲ ಬಿಸ್ಕೆಟ್ಸ್ ಎಲ್ಲ 120, 180 ಈ ರೀತಿಯ ರೇಟ್ಸ್ ಅಂತ ಇರುತ್ತೆ ಅಂತಾನೆ ಹೇಳ್ಬೋದು. ಈಗ ನಾನು ಕುಕಿಂಗಿಗೆ ಇಕ್ಕಿದ್ದೀನಿ, ನೋಡ್ತಾ ಇದ್ದೀರಲ್ವಾ? ಈಗ ನೋಡ್ತಾ ಇದ್ದೀರಲ್ವಾ? ಒಂದು 5 ನಿಮಿಷ ಆದ್ಮೇಲೆ ನೋಡ್ತಾ ಇದ್ದೀರಲ್ವಾ ಕಲರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಚೇಂಜ್ ಆಗಿದೆ. ಈಗ ನಾನು ಸರ್ವಿಂಗ್ ಬೌಲ್‌ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿದೆ ಅಂತ. ಸೊ ಇನ್ನು ಯಾರೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.